ಈಗ ನಾವೆಲ್ಲರೂ ನಿರೀಕ್ಷಿಸುವಂತ ಕಾಲ ಬಂತು. ನಮ್ಮ ಮುಂದಿನ ಮುಖ್ಯ ಅತಿಥಿ ವೇದ. ಮತ್ತೆ ಕಡಿಕ್ಲ ಖಾದಿ ವೇದ ಅಂತ ಹೇಳುವಾಗ ಅದು ಅಲ್ಲ, ಅದು ನಿಜವಾಗಿ ಅದು ಆ ವ್ಯಕ್ತಿಯನ್ನು ಪರಿಚಯ ಮಾಡುವ ಅಗತ್ಯ ಇಲ್ಲ. ಅದು ಪರಿಚಯ ಮಾಡಿ ಅಗತ್ಯವಿರುವಂತ ಒಂದು ಅವನಿಗೆ ಇದು ಸಹ ಇಲ್ಲ. 65 ವರ್ಷದಲ್ಲಿ ನಮ್ಮ ಗಿರಿಜಾ ಟೀಚರ್ ಹೇಳ್ತಾ ಇದ್ರು, ಇವರು ವಿಮಲ್ ಟೀಚರೇ ಹೇಳ್ತಾ ಇದ್ರು, ನಿರ್ಮಲ ಟೀಚರ್ ಅವರೇ, 75 ವರ್ಷದಲ್ಲಿ ಇಂಥ ಒಂದು ಅಲ್ಕಟ್ ವಿದ್ಯಾರ್ಥಿಯನ್ನು ಅವ್ರು ನೋಡ್ಲಿಲ್ಲ. ಯಾರು? ವೇದನ್ ಅಂತ. ಹೌದಪ್ಪ. ಬಾಜಿ ದೆತ್ತು ಬಣ್ಣೆ ಬಣ್ಣ ಅಡಬೆ ಕಿರ್ಕಿರಿ ಜೋಕಲ್ನ ಪೆನ್ಸಿಲ್ ಲಕ್ಕ ಅವನು, ರಬ್ಬರ್ ಲಕ್ಕ ಅವನು, ಒಂದು ಒಣಸ್ಕಂತ 9 ಲಕ್ಕ ತಿಂಪಿನಿ. ಪೋಲಿ ಹುಡುಗ ಅಂದ್ರೆ ದರೋಡೆಕೋರ ತಂದೆ ಹಾಗೆ, ಅವನು ಸಹ ಹಾಗೆ ತಂದೆ ಕಳ್ಳ ಅಂತೆಲ್ಲ ಎಲ್ಲ ಬಸಳೆ ದೊಂಪ ಎಲ್ಲ ಉಡಾಯಿಸ್ತಿದ್ದಂತೆ ಅವ. ಅದೇ ಬುದ್ಧಿ ಮಗನಿಗೆ ನೋಡಿ ಮಗನಿಗೆ ಬರುವುದು ಅದು ಮನೆತನದ ಸಂಸ್ಕಾರ ಬಂತು. ಅಂತ ಒಂದು ದುಷ್ಟ ಹುಡುಗ ಅಂದ್ರೆ ಅದು ವೇದನಾಥ ಅಂತ ಟೀಚರ್ ಹೇಳ್ತಾ ಇದ್ರು. ವೇದರಾಜ ಒಂದು ಬೋರಿಯಾಗಿ ಶಾಲೆಯಲ್ಲಿ ಒಂದು ಬೋರಿಯಾಗಿ ಎಲ್ಲ ತಾಂಟಿಕೊಂಡು ಹೋಗುದು. ಆ ಬೋರಿ ಆಗಿ ಇದ್ರು. ಈಗ 5 ಲಾರಿ ಉಂಟು ಬಂದು ನಡೆ ಈತ್ ಪಾತ್ರೆ ಎಡ್ಡಂಚಿನ ಮಂಡ 5 ಲಾರಿ ಉಂಟು. 5 ತುಂಬದ ಪೂರಾ ನೆಗೆಟಿವ್ ಬನ್ನಿ ಬೇದರೆ. ನೀವು ಅನ್ನೋದು ರಕ್ತ ಬೀಜ ನೋಡಿದ್ದೀರಾ? ಅದು ನೀವು ಹೋಗುವಾಗ ತೋರಿಸಿ. ಎಂತ ರಕ್ತ ಬೀಜ ಎಂತ ಮಾರ ನೀವು ಮಾತಾಡುದು? ಹಾಗೆ ನಾನು ಎಕ್ಸಾಮ್ನಲ್ಲಿ ನಾನು ಶುಭ ಮಾಡಿದ್ದೇನೆ, ದೇವೇಂದ್ರ ಮಾಡಿದ್ದೇನೆ, ಮಧುರೈ ಮಾಡಿದ್ದೇನೆ. ನನ್ನದೇ ನೋಡ್ಲಿಕ್ಕೆ ಪುರ್ಸೋತಿಲ್ಲ. ನಿಮ್ಮೊಂದು ಬೀಜ ನೋಡ್ಲಿಕ್ಕೆ ಹುಚ್ಚ ನನಗೆ, ರಕ್ತ ಬೀಜ ನೋಡ್ಲಿಕ್ಕೆ ಹುಚ್ಚ ನನಗೆ.